जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 26 ಮೇ ಶ್ರೀ ಮಹಾರಾಜರ ಪ್ರವಚನ ಭಗವಂತನ ಸ್ಮರಣೆಯೇ ಸದ್ಬುದ್ಧಿ ಆಗಿರುತ್ತದೆ. ಭಗವಂತನ ಸ್ಮರಣೆ, ರಿಮೆಂಬರೆನ್ಸ್ ಆಫ್ ಗಾಡ್ ಈಸ್ ಸದ್ಬುದ್ಧಿ. ಹಾಗಂದರೆ ಮಹಾರಾಜರು ಬರೀ ಬುದ್ಧಿ ಕೊಟ್ಟಿಲ್ಲ, ಸದ್ಬುದ್ಧಿಯಾಗಿರುತ್ತದೆ. ಹಾಗಂದರೆ ಸದ್ಬುದ್ಧಿ ಅಂದರೆ ಏನಪ್ಪ ಅನ್ನೋದು ವಿಚಾರ ಮಾಡೋಣ. ಸತ್ ಪ್ಲಸ್ ಬುದ್ಧಿ, ಸದ್ಬುದ್ಧಿ. ಬುದ್ಧಿ ಎಲ್ಲರಿಗೂ ಇದೆ. ನಾವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಭಗವಂತ ನಮಗೂ ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ. ಆದರೆ ಇದ್ರ ಜೊತೆಗೆ ಮಹಾರಾಜರು ಸದ್ಬುದ್ಧಿ ಅಂತ ಸೇರಿದ್ದಾರೆ. ಸತ್ ಅಂದರೆ ಆ ಸದ್ವಸ್ತುವಿನ ಪ್ರಕಾಶದಲ್ಲಿ ಬುದ್ಧಿ ಏನು ಕೆಲಸ ಮಾಡುತ್ತೋ ಸಕಾರಾತ್ಮಕವಾಗಿ ವಿಚಾರ ಮಾಡಿ, ಯಾವುದಕ್ಕೆ ನಾವು ಅಂತೀವಿ ವಿವೇಕದಿಂದ ಕೆಲಸ ಮಾಡ್ತಾನಪ್ಪ, ವಿವೇಕಿ ಇದ್ದಾನೆ ಮನುಷ್ಯ ಅಂದರೆ ಅವನಲ್ಲಿ ಸತ್ವಬುದ್ಧಿ. ಈ ಸದ್ಬುದ್ಧಿ ಎಲ್ಲಿಂದ ಬರುತ್ತೆ? ಆ ಗುರುನಾಥ ಅದರಲ್ಲಿ ಪ್ರಕಾಶ ಬೀರಿದಾಗ ಸಾರ ವಿಚಾರ ಮಾಡುವಂಥ ಶಕ್ತಿ ಸದ್ಗುರುನಾಥ ಅಂಥ ಒಂದು ಬುದ್ಧಿನ ಏನು ಮಾಡ್ತಾನೋ ಪ್ರಕಾಶಮಾನವಾಗಿ ಮಾಡ್ತಾನೆ. ಅಪ್ಪ ನೀನು ವಿಚಾರ ಮಾಡು, ಏನು ಮಾಡ್ತಿದ್ಯಾ ಅದನ್ನು ಅವಲೋಕನ ಮಾಡು, ಸರಿ ಮಾಡ್ತಿದ್ಯಾ, ಇದನ್ನು ಮಾಡಬೇಕಾ ಮಾಡಬಾರ್ದಾ ಅಂತ. ಪ್ರಾಣಿ ಹಾಗೂ ಮನುಷ್ಯನಿಗೆ ಎಲ್ಲವೂ ನಾವು ಪ್ರಾಣಿ ಥರನೇ ಮಾಡ್ತೀವಿ, ನಾವು ಪಶು ಥರನೇ ಬದುಕ್ತೀವಿ. ಏನಪ್ಪ ಆಹಾರ, ಭಯ, ನಿದ್ರಾ, ಮೈಥುನ ಎಲ್ಲವೂ ಕೂಡ. ಆದರೆ ನಮ್ಮಲ್ಲಿ ಪಶುವಿನಲ್ಲಿ ಭೇದ, ಬಹಳ ದೊಡ್ಡ ಭೇದ ಏನಪ್ಪ, ನಮಗೆ ಒಂದು ಪರಮಾತ್ಮ ಬುದ್ಧಿಯನ್ನು ಇಟ್ಟಿದ್ದಾನೆ, ಆ ಬುದ್ಧಿಯಲ್ಲಿ ವಿವೇಕವನ್ನು ಇಟ್ಟಿದ್ದಾನೆ. ಸದ್ಬುದ್ಧಿ ಯಾವಕ್ಕೆ ನಾವು ಅಂತೀವಿ ಸಕಾರಾತ್ಮಕ ವಿಚಾರ ಅಂತೀವಿ, ಪಾಸಿಟಿವೈಸ್ಡ್ ಎನರ್ಜೈಸ್ಡ್ ಬುದ್ಧಿ ಅನ್ಬೋದು, ಇಂಟಲೆಕ್ಟ್ ಅನ್ಬೋದು. ಬಟ್ ಅದು ಯಾವಾಗ ಎಚ್ಚರಗೊಳ್ಳುತ್ತಪ್ಪ? ಸದ್ಗುರುವಿನ ಕೃಪೆಯಿಂದ ಬುದ್ಧಿ ಸದ್ಬುದ್ಧಿ ಆಗುತ್ತೆ. ಇಲ್ಲಾಂದರೆ ಸಾಮಾನ್ಯವಾಗಿ ನಾವು ಪ್ರಾಪಂಚಿಕ ಜನರಿಗೆ ನಮಗೆ ಬುದ್ಧಿ ಉಂಟು ಅಂತ ನಮ್ಮ ಒಂದು ಕಲ್ಪನೆ, ಭ್ರಮೆ ಉಂಟು. ಆ ಬುದ್ಧಿಯಿಂದ ನಾವು ಏನು ಗಳಿಸಿದೀವೋ ಮಾಡಿದೀವೋ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂದ್ಕೊಂಡ್ಬಿಡ್ತೀವಿ. ಆ ಬುದ್ಧಿಗೆ ಪ್ರಾಪಂಚಿಕ ವಿಷಯ ಪಡೀಲಿಕ್ಕೆ ಆ ಬುದ್ಧಿ ಖರ್ಚು ಆಗೇ ಇರೋದಿಲ್ಲ. ನಿಜವಾಗಿಯೂ ನೋಡಿದ್ರೆ ಸಂತರು ಸತ್ಪುರುಷರು ಏನು ಬುದ್ಧಿ ಏನು ಪ್ರಗಲ್ಭವಾಗಿರುತ್ತೋ ಅಂಥ ಬುದ್ಧಿ ನಮ್ದಿಲ್ಲ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ, ಶ್ರವಣ ಮಾಡೋಣ, ಚಿಂತನೆ ಮಾಡೋಣ, ಕೃತಿಯಲ್ಲಿ ತರುವಂಥ ಸರ್ವತಾ ಪ್ರಯತ್ನವನ್ನು ಇದೇ ಜನ್ಮದಲ್ಲಿ ಮಾಡಿ ಅದನ್ನು ಫಿನಿಷ್ ಮಾಡಿ ಆ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳೋಣ. ಆ ಭಗವಂತನ ಸ್ಮರಣೆಯೇ ಸದ್ಬುದ್ಧಿಯಾಗಿರುತ್ತದೆ ಅಂತ ಹೇಳ್ತಾರೆ ಶ್ರೀ ಮಹಾರಾಜರು. ಪರಮೇಶ್ವರನು ಎಲ್ಲ ಕಡೆಗೆ ತುಂಬಿರುಕೊಂಡಿರುತ್ತಾನೆ, ವಿಶ್ವವನ್ನೆಲ್ಲ ವ್ಯಾಪಿಸಿರುತ್ತಾನೆ ಅಂದ ಮೇಲೆ ಅವನ ಅಸ್ತಿತ್ವದ ಅರಿವು ಪ್ರತಿಯೊಬ್ಬರಿಗೂ ಏಕೆ ಆಗುವುದಿಲ್ಲ? ಪ್ರಶ್ನೆ ಕೇಳ್ತಾರೆ ಮಹಾರಾಜರು. ಪರಮೇಶ್ವರ ಎಲ್ಲ ಕಡೆ ತುಂಬಿದ್ದಾನೆ ಅಂತ ಇದು ಪ್ರಪಂಚದಲ್ಲಿದ್ದಾಗ ಖಂಡಿತವಾಗಲೂ ನಮಗೆ ಗೊತ್ತಿರಲಿಲ್ಲ. ಪ್ರಪಂಚದಲ್ಲಿ ನಾನು, ನನ್ನ ಮನೆ, ನನ್ನ ಗಂಡನ ಕೆಲಸ, ನಂದು 2 ಮಕ್ಕಳು, ಆಪ್ತೇಷ್ಟರು, ದಿಸ್ ಈಸ್ ಮೈ ಫ್ಯಾಮಿಲಿ ಅಂತ ಲಿಮಿಟೆಡ್ ಬೌಂಡ್ರಿ ಹಾಕ್ಕೊಂಡು ಕೂಪಮಂಡೂಕ ವೃತ್ತಿಯಿಂದ ಬದುಕ್ತಾ ಇದ್ದೆ. ಪರಮಾರ್ಥಕ್ಕೆ ಬಂದ ಮೇಲೆ ಗುರು ಶೋಧನೆ ಮಾಡ್ತಾ ಗುರು ಏನಂದ? ಅಪ್ಪ ಅವನು ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ ಅಂತ ಹೇಳ್ದ. ಗುರು ಅಂದ ಪರಮೇಶ್ವರ ಅಚರ ವಸ್ತುಗಳಲ್ಲಿ, ಚಲಿಸುವ ವಸ್ತುಗಳಲ್ಲಿ, ಅಂದರೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಕೀಟಕ ಹುಳಗಳಿಂದ ಹಿಡಿದು ಎಲ್ಲ ಬ್ರಹ್ಮನ ತನಕ ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ. ಅಚರ ಗುಡ್ಡ ಬೆಟ್ಟ ಮರ ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಹೆಂಗಿದ್ದಾನೆ? ನಮ್ಮ ಕಲ್ಪನೆಗೆ ಪರಮಾತ್ಮ ಅಂದರೆ ಏನೋ ಶಂಖ ಚಕ್ರ ಗದಾಧಾರಿ, ಕೊಳಲು ಹಿಡ್ಕೊಂಡಿರೋನು, ಬಾಣ ಬಿಲ್ಲು ಹಿಡ್ಕೊಂಡಿರೋನು, ಅಥವಾ ಇದು ಶಕ್ತಿ ಸಂಪ್ರದಾಯದ ತಾಯಿ ಅಷ್ಟಭುಜ ಆಗಿ ನಿಂತಿದ್ದಾಳೆ, ಇಲ್ಲ ಚಿದಂಬರ ಸಂಪ್ರದಾಯದಾಗ ಬಂದರೆ ಗುಂಡಿಧರ ಇದ್ದಾನೆ. ಇಷ್ಟೇ ನಮ್ಮ ಕಲ್ಪನೆ ಇರೋದು. ಅವನು ಅಚರ ವಸ್ತುದಲ್ಲಿ ಅವ್ಯಕ್ತವಾಗಿದ್ದಾನೆ ಅಂತಾನೆ. ಈ ಶಬ್ದದ ಅರ್ಥ ಆಗ್ತಾನೆ ಇರಲಿಲ್ಲ. ಮತ್ತು ಅಸ್ತಿತ್ವ ಎಲ್ಲ ಕಡೆ ಇದೆ ಅಂದರೆ ಹೆಂಗಪ್ಪ ಕಾಣಿಸುತ್ತೆ? ಒಂದು ಬೆಕ್ಕಿನಲ್ಲಿ ಭಗವಂತ ಇದ್ದಾನೆ ಅಂತ ರಾಮಕೃಷ್ಣ ಪರಮಹಂಸರಿಗೆ ಹೋಗ್ತಾ ಇರೋ ಯಾವ ಹೆಂಗ್ಸ್ ನೋಡಿದ್ರು ಸಹ ಹಿಂಗೆ ಕೂದಲು ಬಿಟ್ಕೊಂಡು ಒಂದು ಹೆಂಗ್ಸ್ ಹೋಗ್ತಿದ್ಲಂತೆ. ಅವಳು ನೋಡ್ಬಿಟ್ಟು ಅಮ್ಮ ಅಂತ ಕಾಲಿಗೆ ಬಿದ್ದುಬಿಟ್ರಂತೆ ರಸ್ತೆ ರೋಡ್ನಲ್ಲಿ. ನಾವು ಹಿಂಗೆ ಯಾವತ್ತಾರು ಬಿದ್ದೇವ? ಯಾರಿಗಾರು ಅಮ್ಮ ಅಂತ ಬಿದ್ದುಬಿಡ್ತೀವ ರೋಡ್ನಲ್ಲಿ? ಇಲ್ಲ.
ಅವ್ರಿಗೆ ಹಂಗೆ ಅನ್ನಿಸ್ತಿತ್ತು, ಅವ್ರ ಭಾವನೆ. ರಾಮಕೃಷ್ಣ ಪರಮಹಂಸರು ಗಾಡಿಯಲ್ಲಿ ಒಂದು ದಿವಸ ಹೋಗ್ತಿದ್ರಂತೆ. ರಸ್ತೆಯಲ್ಲಿ ಒಂದು ಹೆಂಗಸು, ವೇಶ್ಯಾವೃತ್ತಿ ಮಾಡುವ ಒಂದು ಹೆಂಗಸು ಚೆಂದಾಗಿ ಶೃಂಗಾರ ಮಾಡ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಹೋಗ್ತಿದ್ದಾಳೆ. ಅವಳು ನೋಡ್ಕೊಳ್ಳೆ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರು ಇಳಿದ್ಬಿಟ್ಟು, ಮಾ ತುಮಿ ಮಾ ಕಿತ್ತೋ ಸುಂದರ್ ಮಾ ಅಂಥೇಳಿ ಅವಳು ಕಾಲಿಗೆ ಅಡ್ಡು ಬಿಟ್ಬಿಟ್ರಂತೆ. ಅವಳು ಎಲ್ಲರೂ ಆಶ್ಚರ್ಯವಾಗಿ, ಇದೇನು ಹುಚ್ಚ, ಯಾರ್ಯಾರಿಗೋ ಕಾಲಿಗೆ ಅಮ್ಮ ಅಮ್ಮ ಅಂತ ಬೀಳ್ತಿರ್ತಾನೆ ಅಂತ. ಒಂದು ಬೆಕ್ಕು ನೋಡಿದ್ರೆ ಅದಕ್ಕೆ ನಮಸ್ಕಾರ ಮಾಡ್ತಿದ್ರಂತೆ. ಏನಪ್ಪ ಅಂದರೆ ಅಲ್ಲಿ ಪರಮೇಶ್ವರನ ಅಸ್ತಿತ್ವ ಎಲ್ಲ ಕಡೆಗೂ ಅವರಿಗೆ ಕಾಣಿಸ್ತಿತ್ತು. ಅಚರದಲ್ಲಿ ಕಾಳಿಮಾ ಕಾಣಿಸ್ತಿದ್ರು, ಕಾಳಿಕಾ ಮಾತಾ ಕಾಣಿಸ್ತಿದ್ಲು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಗುರು ಏನು ಹೇಳ್ತಾನಪ್ಪ, ಆ ಬುದ್ಧಿನಿಗೆ ಅಂಥದ್ದು ಬರಬೇಕು. ಏನು, ಯಾರ ಭಾವನೆಯು ಪ್ರಗಲ್ಭವಾಗಿರುತ್ತದೆಯೋ ಅವರಿಗೆ ಪರಮೇಶ್ವರನ ಅಸ್ತಿತ್ವದ ಅನುಭವ ಬರುತ್ತದೆ, ಬೇರೆ ಅವರಿಗೆ ಬರುವುದಿಲ್ಲ. ನಮ್ಮ ಬುದ್ಧಿ ಪ್ರಗಲ್ಭ ಅಂದ್ರೇನು, ವಿಸ್ತಾರ ಆಗಬೇಕಾ ಬುದ್ಧಿದು, ಸಕಾರಾತ್ಮಕ ವಿಚಾರಗಳಾಗಬೇಕಾ ಬುದ್ಧಿಗೆ. ಆ ಪ್ರಕಾಶ ಬೀರ್ಬೇಕು ಪರಮಾತ್ಮ. ಏನು, ನಾನು ಎಲ್ಲ ಕಡೆ ತುಂಬಿಕೊಂಡಿದ್ದೀನಿ, ಅವನೇ ಬೀರ್ತಾನ ಪ್ರಕಾಶನ. ಇದು ಸಾಧ್ಯತೆ ಉಂಟು. ಒಂದು ಗಿಡ ಮುಟ್ಟು ನೋಡಿ, ಒಂದು ಗಿಡವನ್ನು ಆಲಿಂಗನ ಮಾಡಿ ನೋಡಿ, ಒಂದು ಹೂವನ್ನು ಸ್ಪರ್ಶ ಮಾಡಿ, ಅವು ನಿಮ್ಮ ಜೊತೆ ಮಾತಾಡ್ತಾವೆ, ರೆಸ್ಪಾಂಡ್ ಮಾಡುತ್ತದು. ಬಹಳ ಸಮಯ ನಾನು ಈ ಗಿಡ ಮಧ್ಯದಗಳೆಲ್ಲ ನಾನು ಅದಕ್ಕೆ ನೀರು ಹಾಕೋದು, ಪೋಷಣೆ ಮಾಡೋದು ಮಾಡ್ತಿದ್ದಾಗ ಅವಕ್ಕೆಲ್ಲವಕ್ಕೂ ಗಿಡಗಳಿಗೆ ಹೇಳ್ತಾ ಇದ್ದೆ, ಏನಪ್ಪ ಎಲ್ಲರೂ ಚೆಂದಾಗಿ ಬೆಳೀರಿ, ಚೆಂದಾಗೆ ಹೂ ಬಿಡ್ರಿ. ನಾವೆಲ್ಲರೂ ನಮ್ಮ ಮನೆಯಲ್ಲಿ ಗುರುಗಳ ಪಾದುಕೆ ಇದೆ, ಶಂಕರಲಿಂಗ ಭಗವಾನರದ್ದು, ಅಪ್ಪನ ಪಾದುಕೆಗೆ ಎಲ್ಲರೂ ಸೇರೋಣ ಹೋಗಿ ಅಂತ ಹೇಳಿ ಒಂದು 15-20 ದಿವಸ ಬಿಟ್ಟರೆ ಆ ಗಿಡ ತುಂಬ ಹೂ ಬಿಡ್ತಾಯಿತ್ತು. ಕೆಂಪು ದಾಸವಾಳ, ಪಿಂಕ್ ದಾಸವಾಳ, ಗಂಟೆ ಹೂವು, ಮತ್ತೊಂದು ಯಾವುದೋ ಹೂವು. ಅದನ್ನು ಹೋಗಿ ಎಲ್ಲವಕ್ಕೂ ಮುಟ್ಟೋದು, ಅದನ್ನು ಸ್ಪರ್ಶ ಮಾಡೋದು. ಆ ಪರಮಾತ್ಮನ ಅಸ್ತಿತ್ವ ಅಂದರೆ ರೆಸ್ಪಾಂಡ್ ಮಾಡುತ್ತೆ, ಅದು ರೆಸ್ಪಾಂಡ್ ಮಾಡುತ್ತದು, ನಮ್ಮ ಮಾತಿಗೆ ಓಗೂಡುತ್ತದು. ಅಪ್ಪ ನೀವೆಲ್ಲ ಚೆಂದಾಗಿ ಬರ್ರಿ, ನಾವೆಲ್ಲರೂ ಅಪ್ಪನ ಪಾದಕ್ಕೆ ಸೇರೋಣ, ಮಾಲೆ ಮಾಡಿ ಹಾಕ್ತೀನಿ, ಅಪ್ಪನ ಪಾದಕ್ಕೆ ಸಿಗಿದ್ರೆ ನಿಮ್ಮ ಮೋಕ್ಷ ಸಿಗತ್ತಂತೆ. ಮೋಕ್ಷ ಅಂದರೆ ಏನು ಗೊತ್ತಿರಲಿಲ್ಲ, ಆದರೆ ಶಬ್ದ ಹೇಳ್ತಿದ್ದೆ. ಒಂದು ತಿಂಗಳಲ್ಲೇ ಎಲ್ಲ ಲವಲವಿಕೆಯಿಂದ ಆಗ್ಬಿಡ್ತಿತ್ತು. ಅವಾಗ ಗೊತ್ತಿರಲಿಲ್ಲ ನನಗೆ, ಇದ್ರಲ್ಲಿ ಪರಮೇಶ್ವರನ ಅಸ್ತಿತ್ವ, ವ್ಯಾಪಕ ತತ್ವ ಗೊತ್ತಿರಲಿಲ್ಲ. ಗುರು ತಿಳಿಸ್ದ, ಅಮ್ಮ ನೀನೇನು ಮಾಡ್ತಿರ್ತೀಯಲ್ಲ ಅದೇ ಪರಮೇಶ್ವರನ ಅಸ್ತಿತ್ವ, ಅದು ಎಲ್ಲ ಕಡೆಗೂ ತುಂಬಿದೆ. ನೀ ಮಾತಾಡ್ತೀಯ ಅವ್ರ ಜೋಡಿಗೆ, ಅವು ಹೋಗ್ಬಿಡ್ತಾವೆ. ಅದಕ್ಕೆ ಹೆಚ್ಚಾಗಿ ನಾನು ಯಾವುದೇ ಆಶ್ರಮಕ್ಕೆ ಹೋದರೂ ಅಲ್ಲಿ ನಾನು ಹೆಚ್ಚಾದ ಸಮಯ ಆ ನೇಚರ್ ಜೊತೆನೇ ಕಳೆಯೋದು. ಯಾಕೆಂದರೆ ಅದು ಹೋಗ್ಬಿಡುತ್ತೆ ವಾಪಸ್ಸು, ಮಾತಾಡತ್ತದು. ಹೆಂಗೆ ಮಾತಾಡತ್ತೆ ಅನ್ನೋದು ಕೇಳಬೇಡಿ, ಯಾಕೆಂದರೆ ಅದು ಅನುಭವದ ಮಾತದು. ಅನುಭವ ಬರುತ್ತದೆ, ಬೇರೆಯವರಿಗೆ ಬರುವುದಿಲ್ಲ. ಯಾಕೆಂದರೆ ನೀವು ಯಾವತ್ತೂ ನೇಚರ್ ಜೊತೆ ಕನೆಕ್ಟೇ ಆಗೋದಿಲ್ಲ. ಒಂದು ಕಲ್ಲು ಮುಟ್ಟು ನೋಡಿ, ಒಂದು ಗಿಡವನ್ನು ಮುಟ್ಟು ನೋಡಿ, ಅಲ್ಲಿ ಪರಮಾತ್ಮನ ಅಸ್ತಿತ್ವ ಉಂಟು, ಅದು ನಮಗೆ ಗೋಚರ ಮಾಡಿಸುತ್ತದು. ಇದು ಭವ್ಯವಾದ ಅನುಭವ. ಇದು ನಾನು ಅನುಭವ ಬಾಯಿಂದ ಹೇಳಿದ್ರೆ ಶಬ್ದದ ಮುಖೇನ ಹೇಳಲಿಕ್ಕೆ ಬರೋಲ್ಲ. ನಿಮಗೆ ಅನುಭವ ಆದಾಗ ನಿಮಗೆ ಅನ್ಸುತ್ತೆ, ಅವಾಗ ಹೌದಪ್ಪ, ಅವ್ರು ಯಾವುದೋ ಒಂದು ಪ್ರವಚನದ ಅವ್ರು ಯಾರೋ ಒಬ್ಬರು ಹೇಳ್ತಾಯಿದ್ರು, ಇದು ಸತ್ಯ 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 ಅಂತ. ಆದ್ದರಿಂದ ಇಂಥ ಭಾವನೆ ಇರುವುದು ಅವಶ್ಯವಿರುತ್ತದೆ, ಹಾಗೂ ಅದು ನಿರ್ಮಾಣವಾಗುವುದಕ್ಕಾಗಿ ಭಗವಂತನ ಸ್ಮರಣೆಯೇ ಅತ್ಯಂತ ಅವಶ್ಯಕತೆ ಇರುತ್ತದೆ, ಅತ್ಯಂತ ಅವಶ್ಯವಿರುತ್ತದೆ. ಭಗವಂತನ ಸ್ಮರಣೆ ಇವು ಎಲ್ಲತ್ರಲ್ಲೂ ಪರಮೇಶ್ವರ ಇದ್ದಾನೆ. ಒಂದು ನಾಯಿ ಬಂದರೂ ಕೂಡ ನಮ್ಮ ಮನೆ ಬಾಗಿಲ ಹತ್ರ ರಸ್ತೆ ಮೇಲೆ ಹೋಗ್ತಿದ್ದೆ, ನಾಯಿದ ಕೇಳಿ ಬಿಸ್ಕೆಟ್ ಹಾಕಿ ತೊಗೊಳಪ್ಪ, ನೀರು ಕುಡಿಯಪ್ಪ, 2 ಸಾಕಾಯ್ತೇನೆ 2 ಬಿಸ್ಕೆಟ್ ನಿನಗೆ, ಇನ್ನೂ 2 ಕೊಡಲೇನು, ಅದು ಹೋಗ್ಬಿಡುತ್ತದು. ಕೇಳಿಸ್ಕೊಂಡು ಇನ್ನೂ 2 ಹಾಕಿದ್ರೆ ತಿನ್ನತ್ತೆ, ಇಲ್ಲಾಂದರೆ ಸುಮ್ಮನೆ ಕೂತಿರುತ್ತೆ, ಹೋಗ್ಬಿಡುತ್ತೆ, ಮಾತಾಡುತ್ತೆ, ಸುತ್ತ ಹೊಡಿಯುತ್ತೆ, ಕಾಯ್ತಾ ಇರುತ್ತೆ. ಇವೆಲ್ಲವೂ ಆಗುತ್ತೆ ಘಟನೆ. ಆದರೆ ಇವೆಲ್ಲ ನೋಡಿದವರಿಗೆ ಹುಚ್ಚತನ ಅನ್ನಿಸ್ಬೋದು, ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಇರೋದೇ ಸತ್ಯ, ಈ ಅನುಭವದ ಮಾತು. ನಾನು ನಾಮಸ್ಮರಣೆ ಮಾಡುತ್ತೇನೆ ಎಂದು ಯಾರು ಹೇಳುತ್ತಾರೋ ಅವರು ನನಗೆ ಉಪಕಾರ ಮಾಡುತ್ತಾರೆ ಎಂದು ನನಗೆ ಅನಿಸುತ್ತದೆ. ಏಕೆಂದರೆ ಯಾವ ಮನುಷ್ಯನು ನಾಮಸ್ಮರಣೆ ಮಾಡುತ್ತಾನೋ ಅವನು ತನ್ನ ಉದ್ಧಾರ ಮಾಡಿಕೊಳ್ಳುತ್ತಾನೆ. ಮಹಾರಾಜರಿಗೆ ಅದೇ ಬೇಕಾಗಿರೋದು. ನಾಮಸ್ಮರಣೆ ಮಾಡೋದ್ರೆ ನಮ್ಮ ಉದ್ಧಾರ ಆಗತ್ತೆ. ಹಾಗಾಗಿ ಅವ್ರು ಹೇಳ್ತಾರಪ್ಪ, ನೀನು ನಾಮಸ್ಮರಣೆ ಮಾಡ್ತೀನಪ್ಪ, ನನ್ನ ಮೇಲೆ ಒಂದು ದೊಡ್ಡ ಉಪಕಾರ ಮಾಡ್ತೀನಿ ನೋಡು, ನನ್ನ ರಾಮ ಈ ಅಂಗಡಿ ಹಚ್ಕೊಂಡು ಕೂತಿದ್ದಾನೆ, ನೀನು ಮಾಡ್ತಿದ್ಯಲ್ಲ ಭಾಳ ಚಲೋ ಆಯಿತು ಅಂತ. ಅಂದರೆ ಪರ್ಯಾಯವಾಗಿ ನನ್ನ ಮೇಲೆ ಉಪಕಾರವನ್ನೇ ಮಾಡುತ್ತಾ ಇರುತ್ತಾನೆ. ಬುದ್ಧಿವಾದಿಗಳಿಗೆ ಒಂದು ಸಂಶಯ ಬರುವುದು ಏನೆಂದರೆ, ಬುದ್ಧಿವಾದಿಗಳು, ನಾವೆಲ್ಲ ಇಂಟಲೆಕ್ಚುವಲ್ಸ್ ಅಂತ ನಮ್ಮನ್ನು ನಾವು ಬಡದಾಟ ಮಾಡಿಕೊಂಡು ಒಂದು ಝಂಡ ಹಿಡ್ಕೊಂಡಿರ್ತೀವಿ. ಪರಮೇಶ್ವರನು ಬುದ್ಧಿದಾತ, ಬುದ್ಧಿ ಕೊಡುವವನು ಇರುತ್ತಾನೆ. ಅಂದ ಮೇಲೆ ಮನುಷ್ಯನಲ್ಲಿ ದುರ್ಬುದ್ಧಿಯು ಬಂದಿತೆಂದರೆ ಆ ದೋಷವು ಮನುಷ್ಯನಂದೇ ಹೇಗೆ ಹೇಳುವುದು? ಇದು ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಬರುತ್ತೆ. ಯಾವಾಗ ನನ್ನ ಬಾಯಿಂದ ಏನಾದ್ರು ಒಂದು ಕೆಟ್ಟ ಮಾತು ಬಂತು, ಏನಾದ್ರು ಒಂದು ಅಪಶಬ್ದ ಬಂತು, ಯಾರಾದ್ರ ಮೇಲೆ ಜೋರಾಗಿ ಮಾತಾಡಿದಾಗ ನಾನೇನು ಸಮರ್ಥಿಸ್ಕೊಳ್ತೀನಿ, ನನ್ನನ್ನು ಸಮರ್ಥಿಸ್ಕೊಳ್ಳೋದು ಮಾತಿದು. ಏನು ಡಿಫೆಂಡಿಂಗ್ ಮೋಡಿಗೆ ಹೋಗೋದು. ಏನು ಇದು ಪರಮಾತ್ಮನೇ ಬುದ್ಧಿ ಕೊಟ್ಟಿದ್ದಾನ್ರಿ, ಅದಕ್ಕೆ ನಾನು ಹಂಗೆ ಮಾತಾಡಿದೆ ಕಣ್ರಿ ಅಂತ. ಅದು ಅಲ್ಲ, ಉಚಿತ ಅಲ್ಲ. ಹೌದಾ?
ಹಾಗಾದರೆ ನನ್ನಲ್ಲಿ ಪರಮಾತ್ಮ ಇದ್ದಾನೆ, ನಾನು ಅಪಶಬ್ದವನ್ನು ಪ್ರಯೋಗ ಮಾಡಿದೆ, ಅಲ್ಲೂ ಪರಮಾತ್ಮ ಕೂತಿದ್ದಾನೆ ಎದುರುಗಡೆ, ಒಪ್ಕೊಂಡಿದ್ದಾಯಿತು. ಪರಮಾತ್ಮನೇ ಬುದ್ಧಿ ಕೊಟ್ಟಿದ್ದಾನೆ ಅಂದಮೇಲೆ ನನ್ನ ಬಾಯಿಂದ ಅಪಶಬ್ದಗಳನ್ನು ಅವನೇ ಹೇಳಿಸ್ದ. ಹಾಗಂದ್ರೆ ಅಲ್ಲೂ ಎದುರುಗಡೆನೂ ಸರ್ವವ್ಯಾಪಕನಾದ ಪರಮಾತ್ಮ ಎದುರುಗಡೆನೂ ಕೂತಿದ್ದಾನಲ್ಲಪ್ಪ, ಅವನ ಬಾಯಿಂದ 8 ಶಬ್ದಗಳನ್ನು ಅಪಶಬ್ದಗಳನ್ನು ನನಗೆ ವಾಪಸ್ ಕೊಟ್ಟ ಅಂದರೆ ನನಗೆ ಯಾಕೆ ಬೇಜಾರಾಗಬೇಕು? ಅದು ಅಲ್ಲಿಂದ ಪರಮಾತ್ಮನೇ ಹೇಳಿದ. ಆವಾಗ ನಾವು ದೊಡ್ಡದಾಗಿ ಲೇಖ ಬರಿತೀವಿ, ನನಗೆ ನೋವು ಆಯಿತು, ನನ್ನ ಮನಸ್ಸಿಗೆ ನೋವು ಉಂಟು ಮಾಡಿದ್ರೆ. ಯಾಕಪ್ಪ? ಅಲ್ಲೂ ಪರಮಾತ್ಮ ಕೂತಿದ್ದಾನೆ. ನೀನು 2 ಶಬ್ದ ಹೇಳಿದೆ, ಅಷ್ಟು ತಾಕತ್ತು ಕೊಟ್ಟಿದ್ದ, ಅವನು 8 ಶಬ್ದ ಹೇಳಿ ವಾಪಸ್ ಕೊಟ್ಟ. ಅಲ್ಲೂ ಪರಮಾತ್ಮ, ಅವನಿಗೂ ದುರ್ಬುದ್ಧಿ ಕೊಡೋನು ಪರಮಾತ್ಮನೇ ತಾನೆ, ಭೇದ ಮಾಡೋದಿಲ್ಲ ಪರಮಾತ್ಮ. ನಿನಗೆ ಕೊಡ್ತೀನಿ ದುರ್ಬುದ್ಧಿ, ಅವನಿಗೆ ಕೊಡೋದಿಲ್ಲ, ಹಂಗಿಲ್ಲ. ಪರಮಾತ್ಮನ ಹತ್ರ ಪಕ್ಷಪಾತ ಇಲ್ವಲ್ಲ. ನಿನ್ನಲ್ಲಿ ದುರ್ಬುದ್ಧಿ ಭಗವಂತನೇ ಉಂಟು ಮಾಡಿದ್ರೆ ಅವನಲ್ಲೂ ದುರ್ಬುದ್ಧಿ ಭಗವಂತನೇ ಉಂಟು ಮಾಡಿದ್ದಾನೆ. ಅದನ್ನು ಮನಸ್ಸು ಒಪ್ಕೊಳ್ಳೋದಿಲ್ಲ. ನಾನು ಮಾಡಿದ್ದನ್ನೆಲ್ಲ ಸಮರ್ಥಿಸ್ಕೊಳ್ಳೋದು, ಇನ್ನೊಬ್ಬರು ಮಾತಾಡಿದಾಗ ಮಾತ್ರ ಅವ್ರು ನನ್ನ ಮನಸ್ಸನ್ನು ವಹಿಸ್ಬಿಟ್ರು, ಇದು ನಡೆಯುವುದಿಲ್ಲ. ಇದಕ್ಕೆ ಉತ್ತರವೇನೆಂದರೆ, ಬುದ್ಧಿದಾತ ಪರಮೇಶ್ವರನೇನೋ ನಿಜ, ಆದರೆ ಆ ಬುದ್ಧಿಯು ಸದ್ಬುದ್ಧಿ ಅಥವಾ ದುರ್ಬುದ್ಧಿ ಏಕೆ ಆಗುತ್ತದೆ? ಆ ಬುದ್ಧಿಯು ಸದ್ಬುದ್ಧಿ ಅಥವಾ ದುರ್ಬುದ್ಧಿ ಏಕೆ ಆಗುತ್ತದೆ ಎಂಬುದನ್ನು ನೋಡುವುದು ಅವಶ್ಯವಿರುತ್ತದೆ. ಪ್ರಕಾಶ ಹಾಗೂ ಅಂಧಕಾರ ಇವೆರಡಕ್ಕೂ ಸೂರ್ಯನೇ ಕಾರಣವಾಗಿರುತ್ತಾನೆ. ಸನ್ ಈಸ್ ದ ರೀಸನ್ ಫಾರ್ ಡಾರ್ಕ್ನೆಸ್ ಆ್ಯಸ್ ವೆಲ್ ಆಸ್ ಲೈಟ್. ಒಂದು ಕಡೆ ಸನ್ನು ಭೂಮಿ ತಿರುಗ್ತಾ ಇದೆ, ಈ ಕಡೆ ಸನ್ ಬಂತು, ನಮಗೆ ಬೆಳಕು ಸಿಗುತ್ತೆ, ಇನ್ನೊಂದು ಕಡೆ ಅಂಧಕಾರ ಇರುತ್ತೆ. ನಮಗೆ ಸಂಜೆ ಆದಾಗ ಇನ್ನೊಂದು ಕಡೆಗೆ ಪ್ರಕಾಶ ಇರುತ್ತೆ. ಅದಕ್ಕೆ ಕಾರಣ ಯಾರು? ಹೂ ಇಸ್ ದ ರೀಸನ್ ಫಾರ್ ದಟ್? ಸನ್. ಅದರಂತೆ ಭಗವಂತನ ಸ್ಮರಣೆಯು ಸದ್ಬುದ್ಧಿಗೆ ಕಾರಣವಾದರೆ ವಿಸ್ಮರಣೆಯು ದುರ್ಬುದ್ಧಿಗೆ ಕಾರಣವಾಗುತ್ತದೆ. ಆದ್ದರಿಂದ ಬುದ್ಧಿದಾತ ಪರಮೇಶ್ವರನೆಂಬುದು ನಿಜವಾಗಿದ್ದರೂ ಸದ್ಬುದ್ಧಿ ಅಥವಾ ದುರ್ಬುದ್ಧಿ ನಿರ್ಮಾಣ ಮಾಡಿಕೊಳ್ಳುವುದು ಮನುಷ್ಯನ ಕೈಯಲ್ಲೇ ಇರುತ್ತದೆ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ನಮ್ಮ ಕೈಯಲ್ಲಿದೆ ಸದ್ಬುದ್ಧಿ ಅಥವಾ ದುರ್ಬುದ್ಧಿ ಯಾವುದಕ್ಕೆ ಪೋಷಣೆ ಮಾಡಬೇಕು. ಭಗವಂತನ ಸ್ಮರಣೆಯಲ್ಲಿ ಸದ್ಬುದ್ಧಿ ಪೋಷಣೆ ಮಾಡ್ತೀವೋ ಅಥವಾ ಅವನನ್ನು ಮರ್ತಿ ದುರ್ಬುದ್ಧಿ ಪೋಷಣೆ ಮಾಡ್ತೀವೋ, ಎರಡೂ ನಮ್ಮ ಕೈಯಲ್ಲಿದೆ. ವಿಚ್ ವಿ ಆರ್ ಫೀಡಿಂಗ್, ವಿ ಶುಡ್ ಸಿ. ಎಮ್ ಐ ಫೀಡಿಂಗ್ ದ ವಾಟ್ ವಿ ಕಾಲ್ ಸದ್ಬುದ್ಧಿ ಅಂದರೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂದರೆ ದುರ್ಬುದ್ಧಿ. ಅದಕ್ಕೆ ಭಗವಂತನಿಗೆ ನಾವು ಹೇಳೋದ್ರ, ಭಗವಂತನೇ ಕೊಟ್ಟಿದ್ದಾನಲ್ರಿ ಇದನ್ನು ಯಾರು ಮಾತಾಡೋದು? ಇದು ಬುದ್ಧಿವಾದಿ ಜೀವಿಗಳು ಮಾತಾಡೋದು. ಭಾಳ ಹೈಲಿ ಇಂಟೆಲೆಕ್ಚುವಲ್ ನಮ್ಮನ್ನು ನಾವು ಅನ್ಕೋತೀವಲ್ವ, ಅದು ಭ್ರಾಂತಿನೇ ಅಂದ್ಕೊಳ್ಳಿ. ಅದು ಕೂಡ ಮಾತಾಡೋದು ಯಾಕೆ? ನನ್ನ ಸಮರ್ಥಿಸ್ಕೊಳ್ಬೇಕು. ಈ ಸಮಯ ನಾನು ಸೋಲ್ತಾ ಇದ್ದೀನಿ, ಈಗೋ ಸೋಲ್ತಾ ಇರುವಾಗ ಅದು ಒಪ್ಕೊಳ್ಳೋದಿಲ್ಲ. ಅದು ಅದಕ್ಕೆ ನನ್ನ ಕೈಯಲ್ಲಿ ಇರುತ್ತದೆ. ಸಂತರು ಸತ್ಪುರುಷರು ಆ ಪುರಂದರದಾಸರು ಭಜನೆ ಹೇಳಿದ್ರೆ ಅವ್ರಿಗೆ ಅನ್ವಯಿಸುತ್ತದು. ಮಾನಾಭಿಮಾನವು ನಿನ್ನದು ನನಗೇನು ಅಂದರೆ ಅದು ಅವ್ರಿಗೆ ಅನ್ವಯಿಸುತ್ತೆ. ಅವ್ರು ಎಲ್ಲ ಸ್ಥಿತಿಯಲ್ಲೂ ಪರಮೇಶ್ವರ ನಿಂದೆ, ಎಲ್ಲವೂ ನಿಂದೆ ಅಂತಾರೆ. ನಮ್ಮ ಥರ ಅಲ್ಲ, ಬುದ್ಧಿವಾದಿಗಳು ಬುದ್ಧಿ ಉಪಯೋಗಿಸಲ್ಲ. ಅವರು ಎಲ್ಲವೂ ಪರಮೇಶ್ವರ ನಿಂದೆ ಅಂತ ಅವ್ನ ಕೈಗೆ ಬಿಟ್ಟು ಅವ್ರು ಸುಮ್ಮನೆ ಕೈ ಚಲ್ ಕೂತಿರ್ತಾರೆ. ಅವರು ನಮಗೆ ಮಾನ ಕೊಟ್ಟು ಕೂಡಲೇ ಉಬ್ಬಿ ಆಗಲಿ ಅಟ್ಟದ ಮೇಲೆ ಚೆನ್ನಕ್ಕೆ ಝಾಡ್ ಪೇ ಚढ़ ಜಾಯಂಗೆ, ಮಾನದಿಂದ ಕೀಳದಲ್ಲಿಂದ ಬೀಳಿಸ್ ಕೂಡಲೇ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸಿಂದ ನಾವು ಬಿದ್ದು ಒಂದು ಮೂಲದಲ್ಲಿ ಅಳ್ತಾ ಕೂತಿರುತ್ತೆ ಮನಸ್ಸು. ಅದಕ್ಕೆ ನಮಗೆ ಆ ಭಜನೆ ಅನ್ವಯಿಸೋದಿಲ್ಲ, ಸಂತರಿಗೆ ಅನ್ವಯಿಸುತ್ತಾ ಭಜನೆ. ಪುರಂದರದಾಸರು ಹೇಳಿದ್ರು, ಮಾನಾಭಿಮಾನವು ನಿನ್ನದು ನನಗೇನು, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ಅವ್ರಿಗೆ ಅನ್ವಯಿಸುತ್ತೆ. ಯಾಕೆಂದರೆ ಅವರು ಎಲ್ಲವನ್ನು ತ್ಯಜಿಸಿ ಪುರಂದರನೇ ವಿಠಲನೇ ಹಿಂದೆ ಹೋಗ್ಬಿಟ್ರು. ಅವರು ಗೊತ್ತಾಗ್ತಪ್ಪ ನನಗೆ. ನಾನು ಒಂದ್ಸತಿ ಶ್ರೀನಿವಾಸ ನಾಯಕ ಶೆಟ್ಟಿ ಇದ್ದಾಗ ದುಡ್ಡು ಖಂಡಾಪಟ್ಟಿ ದುಡ್ಡಿದ್ರು ಅನ್ನೋದ್ರ ಅರಿವು, ಆ ದುಡ್ಡು ಸಾಯ್ತಿದ್ದೆ. ನೀನು ಬಂದಾಗ ನಿನಗೊಂದು ಊಟ ನೀರು ಕೊಡಲಿಲ್ಲ, ಅರಿವಾದಾಗ ಎಲ್ಲ ಬಿಟ್ಟು ಅವ್ನು ಹಿಂದೆ ಹೋಗ್ಬಿಟ್ರು. ಅವ್ರಿಗೆ ಅನ್ವಯಿಸತ್ತದು, ನಮಗೆ ಅನ್ವಯಿಸೋದಿಲ್ಲ. ಅದು ಭಗವಂತನ ಸ್ಮರಣೆ ಮಾಡುವುದರಿಂದ ದುರ್ಬುದ್ಧಿಯೂ ಆಗುವುದಿಲ್ಲ. ಆದ್ದರಿಂದ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿಯೇ ಇರಬೇಕು. ಹಾಗೂ ಇದಕ್ಕೆ ಉಪಾಯವೇನೆಂದರೆ ನಾಮಸ್ಮರಣೆ. ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತನ ಸ್ಮರಣೆ ಮಾಡಬೇಕು. ಸರ್ವಸಂಗ ಪರಿತ್ಯಾಗ ಎಲ್ಲಿಂದ? ಮನಸ್ಸಿನಿಂದ. ಸರ್ವಸಂಗ ಪರಿತ್ಯಾಗ ಫ್ರಮ್ ದ ಮೈಂಡ್, ನಾಟ್ ಫ್ರಮ್ ದ ಬಾಡಿಯಿಂದ ಪ್ರಾರಬ್ಧದಿಂದ ಕೊಟ್ಟಿರೋದನ್ನೆಲ್ಲ ಬಿಟ್ಟು ನಾನು ಕಾಡಲ್ಲಿ ಹೋಗ್ಲೇನ್ರಿ, ನಾವು ಯಾಕ್ರಿ ನಿಮ್ಮ ಆಸ್ತಿ ಅಂತಸ್ತೆಲ್ಲ ಬಿಟ್ಟು ನಾವು ಯಾಕ್ರಿ ಹೋಗಬೇಕು, ಯಾಕ್ರಿ ನಮಗೆಲ್ಲ ಕೊಟ್ಟೇನು ಭಗವಂತ? ಯಾರು ಮಹಾರಾಜರು ಯಾವತ್ತೂ ಹೇಳಿಲ್ಲ ಪ್ರಪಂಚ ಬಿಟ್ಟು ಪರಮಾರ್ಥ ಮಾಡ್ರಿ ಅಂತ. ಪ್ರಪಂಚದಲ್ಲಿ ಇದ್ದು ಗೃಹಸ್ಥಾಶ್ರಮದಂಥ ಶ್ರೇಷ್ಠವಾದ ಆಶ್ರಮವೇ ಇಲ್ಲ. ಯಾಕೆಂದರೆ ಇಲ್ಲೇ ಇದ್ದು ಪರಮಾತ್ಮನ ಪಡ್ಕೊಳ್ಳೋಂಥ ಸರ್ವತಾ ಸಾಧ್ಯತೆ 100% ಉಂಟು. ಅದಕ್ಕೆ ಮಹಾರಾಜರು ಏನು ಹೇಳ್ತಾರೆ, ಈ ಪ್ರಪಂಚದಲ್ಲೇ ಇರಬೇಕು. ದೇಹ ಭೋಗ ಪ್ರಾರಬ್ಧದಿಂದ ಏನೇನು ಸಂಗತಿಗಳನ್ನು ಕೊಟ್ಟಿದ್ದಾನೋ ಅವ್ರ ಜೊತೆ ಇದ್ದು ಅದನ್ನೆಲ್ಲ ಅನುಭವಿಸಿ, ಅದನ್ನು ಆನಂದದಿಂದ ಅನುಭವಿಸಿ ಇಲ್ಲೇ ಫಿನಿಷ್ ಮಾಡಿ. ಇವೆಲ್ಲ ಕೊಟ್ಟಿರೋದು ಸಂಗತಿಗಳು ಮಹಾರಾಜ್ ಪರಮಾತ್ಮ ಕೊಟ್ಟಿರೋದು. ಅದನ್ನು ನೋಡಬೇಕು,
ಶುಶ್ರೂಷೆ ಮಾಡಬೇಕು, ದೊಡ್ಡವ್ರು ಮಾಡಬೇಕು, ಎಲ್ಲ ಕಡೆಗೆ ಇಲ್ಲೇ ಬಿಟ್ಟು ಹೋಗಬೇಕಾಗಿದೆ ಅನ್ನೋ ಅರಿವಿಟ್ಟುಕೊಂಡು ಆ ಕರ್ತವ್ಯಗಳನ್ನು ಮಾಡಬೇಕು. ಅದಕ್ಕೆ ಅಂಟುಕೊಳ್ಳಬಾರದು. ಅಂಟುಕೊಂಡ್ರೆ ಏನಾಗುತ್ತೆ, ಉಪಾಧಿಗಳಿಂದ ಆಚೆ ಬಂದ ಕೂಡಲೇ ನನ್ನ ಮನಸ್ಸಿಗೆ ದುಃಖ, ಬೇಜಾರು, ಗೋಳು, ಅಷ್ಟ ಭುಜದ ಎಲ್ಲ ಬಂದ್ಬಿಡುತ್ತಲ್ಲಿ. ಮತ್ತು ಪ್ರಶ್ನೆ ಬರುತ್ತೆ, ಸದಾ ಭಗವಂತನ ಸ್ಮರಣೆ ಮಾಡದೆ ಮನೆ ಕೆಲಸ ಯಾವಾಗ ಮಾಡಬೇಕು, ಆಫೀಸಿಗೆ ಯಾವಾಗ ಹೋಗಬೇಕು, ಡ್ಯೂಟಿ ಯಾವಾಗ ಮಾಡಬೇಕು, ನಾನು ಲೆಕ್ಚರರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಅದಿದ್ದೀನಿ. ಅದಕ್ಕೆ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಹೇಗೆ ಭಗವಂತನ ಸ್ಮರಣೆ ಸತತವಾಗಿಯೂ ಇಟ್ಕೋಬೇಕು, ಜಾಗೃತವಾಗಿ ಇಟ್ಕೋಬೇಕು, ಆನಂದದಲ್ಲಿ ಇರಬೇಕು, ನಗನಗ್ತಾ ಇರಬೇಕು ಅಂದರೆ ನೀವೆಲ್ಲರೂ ಎಲ್ಲಿಗೆ ಬರಬೇಕಪ್ಪ? ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ನಿತ್ಯ ಜರುಗುವ 3 ಬಾರಿ ಸತ್ಸಂಗಕ್ಕೆ ನೀವೆಲ್ಲರೂ ಬಂದಾಗ ಧ್ಯಾನದ ಮುಖೇಣ, ಪ್ರವಚನದ ಮುಖೇಣ, ಡಿಸ್ಕೋರ್ಸಸ್ ಮುಖೇಣ ಬಗೆಯಾದ ಹೇಗೆ ಪಂಚಪಕ್ವಾನ್ನವು ಹೋಟೆಲ್ನಲ್ಲಿ ಹೋಗಿ ಎಂಜಾಯ್ ಮಾಡ್ತೀವಿ. ನಾರ್ತ್ ಇಂಡಿಯನ್ನೂ ಬೇಕು, ಪಾನಿಪುರಿ ಬೇಕು, ಪಿಜ್ಜಾ ಬೇಕು, ಸೌತ್ ಇಂಡಿಯನ್ ಹೋಳಿಗೆ ಬೇಕು, ಡೆಸರ್ಟ್ ಬೇಕು, ರಾಜಸ್ಥಾನಿದು ಬೇಕು, ಎಲ್ಲ ಬೇಕು ಅಂದಾಗ ಹೇಗೆ ಊಟ ಮಾಡ್ತೀವೋ ಹಾಗೆ ಎಲ್ಲ ಥರ ಬಗೆಯಾದ ನಾವು ಗ್ರಂಥಗಳನ್ನು ಶ್ರವಣ ಮಾಡಬೇಕು, ಆನಂದ ಪಡ್ಕೋಬೇಕು. ಅಲ್ಲಿಂದ ನಮ್ಮ ಮಾರ್ಗವನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗಬೇಕು ಅಂದರೆ ಎಲ್ಲರೂ ಬನ್ನಿ. ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಅದನ್ನು ಜಾಯಿನ್ ಮಾಡಿ. ಬೆಳಗ್ಗೆ 6:15 to 7:15 ಧ್ಯಾನ ಹಾಗೂ ಮಹಾರಾಜ ಪ್ರವಚನ. ಜಸ್ಟ್ ಇಟ್ ವಿಲ್ ಬಿ ಓಪನಿಂಗ್. ಮತ್ತು 11:30 to 1 ಮಹಾರಾಜ ಪ್ರವಚನ ವಿಸ್ತಾರವಾಗಿ ನಮ್ಮ ಮನೆಯವರು ಶ್ರೀ ಪ್ರಸಾದ್ ಅವರು ಹೇಳ್ತಾರೆ. ಅದಾದಮೇಲೆ ಸಂಜೆ ಒಂದು ದಿವಸ ಭಾಗವತಂ, ಶ್ರೀಮದ್ ಭಾಗವತಂ, ಭಗವದ್ಗೀತಾ, ಮನಾಚೆ ಶ್ಲೋಕ ಕೂಬ್ಗಡ್ಡಿ ಮಹಾರಾಜರವ್ರು ಹೇಳ್ತಾರೆ. ಮತ್ತು ಶುಕ್ರವಾರ ಅಷ್ಟಾವಕ್ರ ಗೀತಾ ಇರುತ್ತೆ. ಹಾಗಾಗಿ ನಾನಾ ಥರದ ಪಕ್ವಾನವನ್ನು ನಾವು ಉಂಡು ರುಚಿ ಆ ಆನಂದವನ್ನು, ಭಗವಂತ ಎಂಬುವ ಪಕ್ವಾನವನ್ನು ನಾವು ಆನಂದ ಏನು ಹೇಳ್ತಾರೋ ಇವರು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೇ ಬೆರೆಸಿ ಪಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಸಕ್ಕರೆ, ತುಪ್ಪ ಎಲ್ಲ ಬಗೆಯಾದ ಹಾಕಿ ತಿನ್ರಪ್ಪ ಅಂತಾರೆ. ನಾವು ಯಾಕೆ ಆನಂದ ಪಡಿಬಾರ್ದು? ಆದರೆ ವ್ಯವಹಾರವನ್ನು ಸರಿಯಾಗಿ ನಿರ್ವಹಿಸಿ ಅದರಲ್ಲಿ ಭಗವಂತನ ಅನುಸಂಧಾನವಿಟ್ಟುಕೊಳ್ಳುವುದು ಅದಕ್ಕಿಂತಲೂ ಶ್ರೇಷ್ಠವಾಗಿರುತ್ತದೆ. ಯಾವಾಗಲೂ ಭಗವಂತನ ಅಧಿಷ್ಠಾನ ಪರಮಾತ್ಮ, ಅಪ್ಪ ನೀನೆಲ್ಲ ಕೊಟ್ಟಿದ್ಯಾ, ನಿನ್ನಿಂದ ಇವೆಲ್ಲ ಸಾಧ್ಯತೆ ಆಗ್ತಿರೋದು, ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ. ಭಗವಂತನ ಕೃಪೆಯಿಂದ ಪ್ರಾಪ್ತವಾದ ಇಂದಿನ ದಿನವನ್ನು ನಾವು ಅವನಿಗೆ ಸಮರ್ಪಿಸಬೇಕು. ಭಗವಂತನ ಇಡುವುದರಿಂದ ದಿವಸವು ಅವನಿಗೆ ಸಮರ್ಪಣೆಯಾಗುತ್ತದೆ. ಈ ರೀತಿ ಇಂದಿನ ದಿವಸವನ್ನು ಭಗವಂತನ ಅನುಸಂಧಾನದಲ್ಲಿ ಕಳೆದರೆ ನಮಗೆ ನಿತ್ಯ ದೀಪಾವಳಿಯೇ ಇದ್ದಂತೆ. 1 ದಿವಸ 5 ದಿವಸ ದೀಪಾವಳಿ ಅಲ್ಲ, ನಿತ್ಯ 365 days 24/7 ಯು ಎಂಜಾಯ್ ದ ದೀಪಾವಳಿ. ಅನುಸಂಧಾನದಲ್ಲಿ ಸ್ತ್ರೀ ಪುರುಷ, ಶ್ರೀಮಂತ ಬಡವ ಎಂಬ ಭೇದ ಇರುವುದಿಲ್ಲ. ಅನೇಕ ಸಾಧನೆಗಳಿಂದ ಏನು ಸಾಧಿಸುತ್ತದೆಯೋ ಅದು ಕೇವಲ ಅನುಸಂಧಾನದಿಂದ ಸಾಧಿಸುತ್ತದೆ. ಇದೇ ಈ ಯುಗದ ಮಹಿಮೆ ಆಗಿರುತ್ತದೆ. ಅನ್ಯ ವಿಷಯಗಳು ಮನಸ್ಸಿನಲ್ಲಿ ಬರದೆ ಕೇವಲ ಒಂದೇ ವಿಷಯ ಮನಸ್ಸಿನಲ್ಲಿ ಬರುವುದಕ್ಕೆ ಅನುಸಂಧಾನವೆನ್ನುತ್ತಾರೆ. ಅನುಸಂಧಾನ ಅಂದರೆ ಏನಪ್ಪ ಅಂತ ಹಲವಾರು ಜನ ಕೇಳ್ತಾರೆ. ಎಲ್ಲ ವಿಷಯವನ್ನು ತ್ಯಜಿಸಿ ಅನ್ಯ ಇತಿ ಅನನ್ಯ, ಅನ್ಯ ವಿಷಯ ಯಾವುದು ನನ್ನ ತಲೆ ಒಳಗೆ ಬರ್ಕೊಡುದು. ಆ ರೀತಿಯಲ್ಲಿ ನಾಮಸ್ಮರಣದ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ನಾನು ಧ್ಯಾನದಲ್ಲಿ ಕೂಡಬೇಕು, ಮೆಡಿಟೇಷನ್ ಮಾಡಬೇಕು, ನಾಮದ ಸ್ಮರಣೆ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ, ವಿಚಾರ ಶಕ್ತಿಹೀನ ಆಗ್ತವೆ. ಏನೇನು ವಿಚಾರ ನನಗೆ ಕಾಡ್ತಾ ಇದ್ದಾವೋ ಇಟ್ ಲೂಸಸ್ ಇಟ್ಸ್ ಪವರ್. ಅಲ್ಲಿ ಭಗವಂತನ ಪವರ್ ಹೆಚ್ಚಾದಾಗ ವಿಚಾರ ಶಕ್ತಿ ಹೀನ ಆಗಿ ಮನಸ್ಸು ಏಕಾಗ್ರ ಆಗಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಏನಂತಾರೆ, ಒಂದು ಪಾಯಿಂಟೆಡ್ ಫೋಕಸ್ಗೆ ಅನುಸಂಧಾನ ಅನ್ನುತ್ತಾರೆ. ಒಂದು ಭಗವಂತನ ನಾಮ ಸದ್ಗುರುನಾಥ, ಒಮ್ಮೆ ಅವನ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕರಣ ಏಕಾಗ್ರತೆ ಮಾಡಿದ್ಮೇಲೆ ಇನ್ಯಾವ ನಾಮದ ಮೇಲೂ ನಮಗೆ ಪ್ರೇಮ ಇರಬಾರ್ದು, ದ್ವೇಷ ಇರಬಾರ್ದು, ಏನೂ ಇರ್ಕುಳದಲ್ಲಿ. ಆ ನಾಮ ಕೇಳಿಸ್ಕೊಂಡ್ರೂ ಕೂಡ ನಮಗೇನು ವಿಚಲಿತ ಆಗಬಾರ್ದು ಮನಸ್ಸು. ಓಹೋ ಭಾಳ ಇವ್ರು ಒಳ್ಳೆಯವರಿದ್ದಾರೆ ರೀ, ಅವ್ರು ಒಳ್ಳೆತನ ವಾಪಸ್ ನನ್ನ ತಲೆ ಒಳಗೆ ಕುತ್ಕೊಂಡಿದ್ದೆಲ್ಲ ಅವ್ರು ಒಳ್ಳೆಯವರಿದ್ದಾರೆ ಅಂತ ವಿಚಾರ ಅಲ್ಲಿ ಕುತ್ಕೊಂಡು ಕೂತ್ರೆ ಭಗವಂತ ಆಚೆ ಹೋಗ್ತಾನಲ್ಲಿ. ಒನ್ ಕ್ಯಾನ್ ಬಿ ಒನ್ ಎಟ್ ಎ ಟೈಮ್. एक म्यान में 2 तलवार नहीं रह सकते, वैसा एक समय पर एक ही रह सकता है, या तो भगवान या तो वो विचार, वो दूसरा पर्सन.
पर्सन रहेगा तो भगवान नहीं रहेगा, तो किसको रखने का है? भगवान को रखेंगे तो आनंद ही आनंद है। दूसरों को, लोगों को रखोगे उसका विचार तो इधर दुख ही दुख भर जाएगा, सब इधर साइनस हो जाएगा, माइग्रेन हो जाएगा, एंग्जाइटी हो जाएगा गुस्सा आ जाएगा, किसी को चीर फाड़ के नरसिंह अवतार लेके किसी को चीर फाड़ना पड़ेगा ऐसा लगेगा। ಅದಕ್ಕೆ ಒನ್ ಪಾಯಿಂಟೆಡ್ ಫೋಕಸ್ ಅಂದರೆ ಒಂದೇ ವಿಷಯ ಇರಬೇಕು. ಭಗವಂತನ ಅನುಸಂಧಾನವೇ ನಿಜವಾದ ಪುಣ್ಯವಾಗಿರುತ್ತದೆ ಹಾಗೂ ಜೀವನದಲ್ಲಿ ಸಂಪಾದಿಸಬೇಕಾದ ಏಕಮೇವ ವಸ್ತು ಆಗಿರುತ್ತದೆ. ಭಗವಂತನ ಅನುಸಂಧಾನ, ಒನ್ ಪಾಯಿಂಟೆಡ್ ಫೋಕಸ್, ಏಕಾಗ್ರತೆ, ಅದು ಒಂದೇ ಪಡ್ಕೋಬೇಕಾಗಿರೋದು ಜೀವನದಲ್ಲಿ ಸಂಪಾದನೆ ಮಾಡುವಂಥ ವಸ್ತು. ಇನ್ನು ನಾವು ಏನು ಸಂಪಾದನೆ ಮಾಡಿದ್ರೂ ಕೂಡ ಮನೆ ಬಿದ್ದು ಹೋಗುತ್ತೆ, ಮನೆ ಇನ್ನೊಬ್ರು ಯಾರೋ ತೊಗೊಂಡು ಹೋಗ್ತಾರೆ, ದುಡ್ಡು ಕಳೆದು ಹೋಗುತ್ತೆ, ದುಡ್ಡು ನಾವು ಹೋದ್ಮೇಲೆ ಇನ್ನೊಬ್ರು ಯಾರೋ ತೊಗೋತಾರೆ, ಒಡವೆ, ವಸ್ತು, ವಸ್ತ್ರ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗಿದೆ. ಆದರೆ ಒಂದು ನನ್ನ ಜೊತೆಗೆ ಬರೋದು ಏನಪ್ಪ ಅಂದರೆ ಆ ಭಗವಂತನ ಸ್ಮರಣೆ, ಭಗವಂತನ ನಾಮ, ಅವನ ಪ್ರೇಮ, ಅವನ ಭಕ್ತಿ. ಭಗವಂತನ ಅನುಸಂಧಾನ ಇಟ್ಟುಕೊಳ್ಳಿರಿ ಅಂದರೆ ಉಳಿದೆಲ್ಲ ಗುಣಗಳು ತಾವಾಗಿಯೇ ಬೆನ್ನು ಹತ್ತಿ ಬರುತ್ತದೆ. ಭಗವಂತನಿಗೆ ಅನನ್ಯ ಭಾವದಿಂದ, ಹೇ ದೇವ, ಪ್ರಾರಬ್ಧ ಅನುಸಾರ ಬರುವ ಭೋಗಗಳನ್ನು ಬರಲಿ, ಆದರೆ ನಿನ್ನ ಅನುಸಂಧಾನ ಮಾತ್ರ ತಪ್ಪದಿರಲಿ ಎಂದು ಪ್ರಾರ್ಥಿಸಬೇಕು. ಅನನ್ಯ ಭಾವದಿಂದ ಪ್ರಾರ್ಥನೆ ಮಾಡಬೇಕು ಅವನನ್ನು ಪರಮಾತ್ಮ. ಕೆಲವರು ಪ್ರಶ್ನೆ ಮಾಡ್ತಾರೆ, ನಾವು ಇಷ್ಟೊಂದು ಜಪ ತಪ ಮಾಡ್ತೀವ್ರಿ, ಎಷ್ಟು ಪಾರಾಯಣ ಮಾಡಿದ್ದೀವ್ರಿ, ನಮ್ಗೆ ಯಾಕ್ರಿ ಈ ಕಷ್ಟ? ಅದಕ್ಕೆ ಗುರುನಾಥ ಒಂದೇ ಉತ್ತರ ಕೊಡ್ತಿದ್ದ, ಏನಪ್ಪ, ಪಾಸ್ಟ್ ಲೈಫ್ ಕರ್ಮಾಸ್, ಏನು ಬೀಜವನ್ನು ನೀನು ಹಿಂದಿನ ಜನ್ಮಲ್ಲಿ ಬಿತ್ತಿದೆಯೋ ಭೂಮಿದಲ್ಲಿ, ಈಗ ಅದು ಫಲ ಆಗಿ ಗೋಚರ ಆಗ್ತಿದೆ. ನನಗೆ ಗೋಚರ ಆದಾಗ ಬೇಜಾರು ಯಾವಾಗ ಆಗುತ್ತೆ ಅಂದರೆ ನನ್ನ ಮನಸ್ಸಿನ ವಿರುದ್ಧ ಫಲ ಸಿಕ್ಕಿದಾಗ ನನಗೆ ಬೇಜಾರು. ಆದರೆ ಮಾಡಿರೋದು ಯಾರು ಅದನ್ನು? ಕರ್ಮನ ನಾನೇ, ಅನುಭವಿಸೋದು ಯಾರು? ನಾನೇ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಿನ್ನ ಅನುಸಂಧಾನ ಮಾತ್ರ ತಪ್ಪದಿರಲಿ. ತಪ್ಪಬಾರ್ದಪ್ಪ, ನನಗೆ ಗೊತ್ತಾಯಿತು ನಾನು ಮಾಡಿದ್ದು, ಇದು ನನ್ನ ಕರ್ಮ, ನಾನು ಅನುಭವಿಸ್ಬೇಕು. ಆದರೆ ನಿನ್ನ ಸ್ಮರಣೆ ಇದ್ದಾಗ, ಕರ್ಮ ಅನುಭವಿಸುವಾಗ ನನಗೆ ಹೆಂಗಾಗತ್ತಪ್ಪ ಅಂದರೆ ನಿನ್ನ ಜೊತೆಗಿದ್ದಾಗ, ನೀನಿದ್ದಿ ನನ್ನ ಜೊತೆಗೆ ಇದ್ದಾಗ, ನಿನ್ನ ಸ್ಮರಣೆ ಮಾಡ್ತಿರುವಾಗ, ನಿನ್ನ ಲೀಲಾಶ್ರವಣ ಮಾಡ್ತುವಾಗ, ಗ್ರಂಥವಾಚನ ಮಾಡುವಾಗ, ನಿನ್ನ ನಗು ನೋಡುವಾಗ, ಇವೆಲ್ಲ ಇದ್ದಾಗ ನನ್ನನ್ನು ನಾನು ಮರ್ತು ಹೋದಾಗ ಆ ಭೋಗಗಳು ಕೂಡ ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ವಿಲ್ ಫಿನಿಶ್ ಇಟ್ ಆಫ್. ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಕರೋನಾ ಟೈಮ್ಕಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದೆ, ಮನೆಗೆ ಬಂದಮೇಲೆ ಪಾಪ ಮನೆಯಲ್ಲಿ ಯಾರಿಗೂ ಅಡುಗೆ ಗಿಡಿಗೆ ಮಾಡೋಕ್ಕೆ ಸರಿಯಾಗಿ ಬರ್ತಿರಲಿಲ್ಲ. ಅದಕ್ಕೆ ಎಣ್ಣೆ ಹಾಕಬಾರ್ದು, ಇಷ್ಟೇ ಎಣ್ಣೆ ಹಾಕಬೇಕು, ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು ಅಂದಾಗ ಅವರು ಡೋಸೇಜು ಔಷಧಿ ಹೆಚ್ಚು ಮಾಡಿಬಿಟ್ಟಿದ್ರು. ಊಟ ಮಾಡಿದೆ, ರಾತ್ರಿ ಅದೇನು ಊಟ ಸರಿ ಇತ್ತು ಹೋಗಲಿಲ್ಲ, ಊಟ ಮಾಡಿದೆ, ಮಲ್ಕೊಂಡೆ, ಬೆಳಗ್ಗೆ ಎದ್ದು ಕೂಡಲೇ ಶುಗರ್ ಡೌನ್ ಆಗಿಬಿಟ್ಟಿತ್ತು. ಶುಗರ್ ಡೌನ್ ಆಗಿ ಮತ್ತೆಲ್ಲ ಪಲ್ಸ್ ಎಲ್ಲ ಡೌನ್ ಆಗಿ ಅಲ್ಲೇ ಮತ್ತೆ ಬಿದ್ದೋಗಿ ಬೇಹೋಶ್, ಮೂರ್ಛೆ ಬಿದ್ದೋಗಿ ಬಂದು ಮರು ದಿವಸನೇ ವಾಪಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಯ್ಯಯ್ಯೋ ಏನಾಯಿತು ಮತ್ತೆ, ಅಯ್ಯೋ ಎಲ್ಲರೂ ಅಕ್ಕಪಕ್ಕದವ್ರು ನೋಡ್ತೀರೋ, ಅಯ್ಯೋ ಈಗಿನ್ನೂ ನೆನ್ನೆ ಬಂದಿಲ್ಲ ಮತ್ತೆ ಹೋಗೇ ಬಿಟ್ಲಾ ಅಂತ. ಮತ್ತು ಪಲ್ಸ್ ಡೌನ್ ಆಗಿದೆ ಅಂತ ನೋಡಿ ಮತ್ತೆ ಗ್ಲೂಕೋಸ್ ಹಚ್ಚಿ, ಸಲೈನ್ ಹಾಕಿ, ಮತ್ತು ಗ್ಲೂಕೋಸನ್ನು ಇದು ಮಾಡಿ, ಶುಗರ್ ಒಮ್ಮೆ ಚೂರು ಜಾಸ್ತಿ ಇದ್ದರೂ ನಮಗೆ ಅದು ಬಾಧಕ ಆಗೋದಿಲ್ಲ. ಆದರೆ ಶುಗರ್ ಲೋ ಆಗಿಬಿಟ್ರೆ ಅದು ಫೇಟಲ್ ಆಗೋಗುತ್ತೆ. ಅದು ನಮಗೆ ಕಲ್ಪನಾನೇ ಇರೋದಿಲ್ಲ. ಅದಕ್ಕೆ ಬಾಯಿ ತುಂಬ ಸಕ್ಕರೆ ಹಾಕಿ ಅಂತ ಹೇಳಿ ಬಾಯಿ ತುಂಬ ಸಕ್ಕರೆ ಹಾಕಿದ್ರು ನನ್ನ ಬಾಯಲ್ಲಿ ಅವರು. ಮನೆಗೆ ಕರ್ಕೊಂಡು ಬಂದಮೇಲೆ ಮತ್ತೆ ಒಂದು ಪ್ರಶ್ನೆ, ಏನಪ್ಪ ಅಡುಗೆ ಇದೇನು? ಯಾರ್ದಾರು ಜೊತೆಗೆ ಒಂದು ಸಣ್ಣದಾಗಿ ಸ್ಮಾಲ್ ಆ್ಯಕ್ಟ್ ನಾವು ಮಾತಾಡುವಾಗ ನಗ್ತಾ ಮಾತಾಡಿದೆ ಆದರೆ, ಒಂದು ಸಹಾಯನೇ ಮಾಡಿದೆ ಆದರೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮನೆ ಎದುರುಗಡೆ ತರಕಾರಿ ಮಾರೋನಿದ್ದ, ಅಲ್ಲಿ ಒಬ್ಬರು ಕೇಟ್ರರ್ ಅಡುಗೆ ಮಾಡೋರು ಬರ್ತಿದ್ರು, ಬೇರೆ ಕಡೆಯಿಂದ ಬರ್ತಿದ್ರು. ಇಲ್ಲಿ ನಿಮ್ಮ ಸೊಸೈಟಿದಲ್ಲಿ ಮನೆ ಇದೆಯಾ ಅಂತ ಕೇಳಿದ್ರು. ಹ್ಞೂನಮ್ಮ ಇದೆ, ಕೇಳಿ ಅವರನ್ನು ಹೋಗಿ ಅಂತ ಕೇಳಿ ಅಲ್ಲಿ ಮನೆ ಎಲ್ಲ ತೊಗೊಂಡ್ಮೇಲೆ ಗುಜರಾತಿಯವರು ಅವ್ರು ಬಂದು ಕೇಳಿದ್ರು ನಮ್ಮ ಮನೆಯವ್ರನ್ನ, ಅರೆ ಐಸಾ ಹೋಗಿ ಯಾಕೆ ಭಾಬಿಕೋ, ಕೊಯ್ ಬಾತ್ ನೀ ಅಬ್ ಚಿಂತಾ ಮತ್ ಕರೋ, ನಾನೇ ಬಂದು ನಿಮ್ಮ ಮನೆಗೆ ತಿಂಡಿ, ಮಧ್ಯಾಹ್ನ ಲಂಚು, ಡಿನ್ನರು ಎಲ್ಲ ತಂದು ಕೊಡ್ತೀನಿ. ಚಾರ್ಜಸ್ ಅವ್ರು ತೊಗೊಳ್ತಿದ್ರು, ಬಟ್ ಮನೆಗೆ ಬಂದು ತಂದು ಕೊಡ್ತಿದ್ರು ಅವರು. ಅರೆ ನನಗೆ ಅವ್ರು ಹೆಲ್ಪ್ ಮಾಡಿದ್ರು ಮನೆ ತೊಗೊಳೋದ್ರಲ್ಲಿ, ನೀವೇನೋ ಯೋಚನೆ ಮಾಡಿರಿ ಭಾಯ್ ಸಾಬ್, ನಾ ಬಂದು ಮಾಡಿಕೊಡ್ತೀನಿ, ನಿಮಗೆ ತಂದು ಎಲ್ಲ ತಂದು ಕೊಟ್ಟು ಬಿಡ್ತೀನಿ. ಯಾರು ಹೇಳ್ತಾರಪ್ಪ, ಯಾರು ಮಾಡಿಸಿದ್ದು ಈ ಕೆಲಸನ? ಭಗವಂತ ಪರಮಾತ್ಮ ಟಕ್ 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 ಅಂತ ಜೋಡಿಸ್ಕೊಟ್ಬಿಡ್ತಾನೆ. ಅದಕ್ಕೆ ಅವ್ನು ನೋಡ್ಕೊಳ್ಳೋಕೆ ಸಂರಕ್ಷಿಸೋನು. ಇದಾದ್ಮೇಲೆ ನಾವು ಯಾಕೆ ಅಂಜ್ಕೋಬೇಕು? ಗುರು ಮಹಾರಾಜರಿಗೆ ಕೇಳಿದ್ದಾಯಿತು, ಅಪ್ಪ ಹೀಗೆ ಅವ್ರು ಮಾಡಿಕೊಡ್ತಾರಂತೆ, ಅಡುಗೆ ನಡೆಯತ್ತಾ ಅಂತ. ಗುರು ಮಹಾರಾಜರು ಆಯ್ತಪ್ಪ ಮಾಡಿಸ್ಕೋ ಅವ್ರ ಹತ್ರ ಅಂತ ಹೇಳಿ ಅವ್ರು ಆಶೀರ್ವಾದ ಹಾಕಿರ್ತಾರಲ್ಲಿ, ಮಾಡಿಸ್ಕೊಂಡ್ರೆ ಅಲ್ಲಿ ಶುದ್ಧತೆ ತಯಾರು ಮಾಡ್ತಾನೆ ಭಗವಂತ. ಅಲ್ಲಿ ಮಾಡಿಸಿ ಜೂನ್ ತನಕ ಮಾತ್ರ ಮಾಡಿಸ್ಕೋಬೇಕು. ಜೂನಿಂದ ಅಡುಗೆ ತಾನೇ ಶುರು ಮಾಡೋದು ಅಂಥೇಳಿ ಜೂನ್ ತನಕ ಅವ್ರ ಹತ್ರ ಅಡುಗೆ 3 ಹೊತ್ತು ಅಡುಗೆ ತೊಗೊಂಡ್ಮೇಲೆ ಜೂನಿಂದ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಯಾರೆಲ್ಲ ಮಾಡ್ತಾನಪ್ಪ ಇದೆಲ್ಲ?
ಇದೆಲ್ಲ ನಮ್ಮ ಕೈಯಲ್ಲಿ ಏನೂ ಇರೋಲ್ಲ. ನಾವೆಲ್ಲರೂ ಬಾಹುಲಿ ಇದ್ದೀವಿ, ಏನೋ ನಾವೆಲ್ಲ ಪಾತ್ರಧಾರಿ ಇದ್ದೀವಿ, ಅದು ಇದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳ್ತೀವಿ. ಕಟ್ಪುತ್ಲಿ ಅವ್ನು ಹೆಂಗೆ ಎಳಿತಿರ್ತಾನೋ ದಾರದಂತೆ ನಮ್ಮನ್ನು ಹಂಗೆ ಕುಣಿಸ್ತಿರ್ತಾನೆ ಭಗವಂತ. ಇದು ಯಾವಾಗ ನಮಗೆ ನಮ್ಮ ಬಿದ್ದಾಗ ನಮಗೆ ಖಂಡಿತವಾಗ್ಲೂ ನಮಗೆ ಅನುಭವಕ್ಕೆ ಬರುತ್ತೆಪ್ಪ, ಪರಮಾತ್ಮ ನೀನೇ ಎಲ್ಲ ಕರ್ತಾಧರ್ತ, ನಮ್ದೇನು ಆಟನೇ ನಡೆಯೋದಿಲ್ಲ ನಿಮ್ಮ ಮುಂದೆ ಅಂತ. ಇಂದಿನ ಬೋಧವಚನ ನಾಮ ಹಾಗೂ ಅನುಸಂಧಾನ 24 ಗಂಟೆಗಳು ನಡೆಯುತ್ತಾ ಇರಬೇಕು. ಇದನ್ನೇ ಗುರು ಮಹಾರಾಜರು ಹೇಳ್ತಿದ್ರು, ಇಟ್ ಶುಡ್ ಗೋ ಆನ್ 24/7. ಮೆಡಿಟೇಷನ್ ಅಂದರೆ 10, 20, ಅರ್ಧ ಗಂಟೆ 45 ಮಿನಿಟ್ಸ್ ಅಲ್ಲ, ಇಟ್ ಶುಡ್ ಬಿ 24/7. ಅಂಥ ಸಮಯದಲ್ಲಿ ಬೇರೆ ಯಾವುದಾದ್ರೂ ಒಂದು ಕಾರ್ಯವು ಸಮಯಕ್ಕೆ ಅನುಸಾರ ಆಗದಿದ್ದರೆ ಅದರ ವಿಷಯದಲ್ಲಿ ಆಗ್ರಹ ಇರಬಾರದು. ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಪಂಚದ ಒಂದು ಕೆಲಸ ಹಿಂದೆ ಮುಂದೆ ಆಯಿತು, ಸ್ವಲ್ಪ ತಡ ಆಯಿತು ಅಂದರೂ ಅದಕ್ಕೆ ಆಗ್ರಹ ಮಾಡಬಾರ್ದು. ಅದಕ್ಕೋಸ್ಕರ ಭಗವಂತನ ಅನುಸಂಧಾನ ಬಿಟ್ಟು ಕೆಲಸದಿಂದ ಓಡಿ ಹೋಗಿಬಿಡಬಾರ್ದು ಅನ್ನೋದನ್ನು ಮಹಾರಾಜರು ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ನಾವೆಲ್ಲರೂ ಸೇರಿ ಆ ನಾಮದ ಸ್ಮರಣೆ ಗಟ್ಟಿಯನ್ನೇ ಮಾಡೋಣ, ಅದನ್ನು ದೃಢವಾಗಿ ನಮ್ಮ ಈ ಹೃದಯದಲ್ಲಿ ಸ್ಥಾಪನೆ ಮಾಡೋಣ. ಮತ್ತು ಇದೇ ಜನ್ಮದಲ್ಲಿ ನಾವು ನಮ್ಮನ್ನು ನಿಸ್ಪೃಹವಾಗಿ ಕಮಲದಂತೆ ಅವನ ಪಾದಕ್ಕೆ ಏರುವಂತೆ ನಮ್ಮ ಒಂದು ಭಕ್ತಿಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.